ನಮಸ್ತೆ ವೀಕ್ಷಕರೇ, ನನಗೆ ಹುಷಾರಿರಲಿಲ್ಲ. 5-6 ದಿವಸ ಹಾಸ್ಪಿಟ್ಲಾಗೆ ಐತೆ. ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ದಯವಿಟ್ಟು ಕ್ಷಮಿಸ್ರಿ. ವೀಡಿಯೋ ಮಾಡಿಲ್ಲ, ಡೈಲಿ ಹಾಕಲ್ಲ ಅಂತಂದೇಳಿ ಬೇಜಾರಾಗ್ಬಿಟ್ರೆ ನನ್ನ ಆರೋಗ್ಯ ಅಷ್ಟೊಂದು ಚೆನ್ನಾಗಿರಲ್ಲ. ಹಂಗಾಗಿ ಹಾಸ್ಪಿಟ್ಲ್ ಸೇರಿದ್ದೆ, ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಇವಾಗ ಹಾಸ್ಪಿಟ್ಲಿಂದ ಮನೆಗೆ ಬಂದಿದ್ದೀನಿ. ಆದರೂ ಮಲಗಿತ್ತಾಗೇ ವೀಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಹೊಸ್ದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೂ ಈ ವಿಡಿಯೋ ಇಷ್ಟ ಅದನ್ನ ನೋಡಿದಾದ್ಮೇಲೆ ಒಂದು ಲೈಕ್ ಕೊಡ್ರಿ. ಅಮ್ಮಣಿ ಶಾರದಮ್ಮ ಬರಮ್ಮಿಲ್ಲಿ ಬಾ, ನಾನು ಹೋಗಿ ಅನ್ನನ ಕರೆದು ಬರ್ತೀನಿ ಒಳಕ್ಕೆ ಒಯ್ಯೋಕ್ಕೆ. ನೀನು ಎಲ್ಲ ಒಂಚೂರು ರೆಡಿ ಮಾಡ್ಕೊಳ್ಳಮ್ಮ. ಬಾರಮ್ಮ. ಏನು ಮಾಡ್ತಿದ್ಯಮ್ಮ? ಅತ್ತೆ ಒಳ್ಳಕ್ಕಿ ಅಂದರೆ ಏನತ್ತೆ? ಯಾಕೆ ಒಯ್ಬೇಕು? ಒಯ್ತೀರನತ್ತೆ? ಯಾನು ಕದ್ಬತ್ತಿ ಏನೇನು ಜೋಡಿಸ್ಬೇಕು ಹೇಳೋ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾತಕ್ಕಂತ ಹೇಳೋದ್ರೆ ನಾನು ಜೋಡಿ ಸಿಗ್ತೀನಿ. ಯಾರನ್ನ ಊರಕ್ಕೆ ಹೋಗಿ ಮುತ್ತೈದರನ್ನ ಕದ್ಬತ್ತೀನಿ. ಅದು ಅಲ್ಲಿ ತಂದಿಕ್ಕಿದ್ದೀನಿ. ಕಡಿ ಮತ್ತು ವಾಳಣಕ್ಕೆ ಒಂದು ಸ್ವಲ್ಪ ಅಕ್ಕಿ, ಆಮೇಲಿಂದ ಅರಿಶಿನ ಕುಂಕುಮ ಇವೆಲ್ಲನ ಅಲ್ಲಿ ರೆಡಿ ಮಾಡ್ಕೊಂಡಿರು. ನಾನು ಅನ್ನನ ಕರ್ಬತ್ತೀನಿ. ಮದುವೆಗೆ ಇದೆಲ್ಲ ಶಾಸ್ತ್ರ ಕಣಮ್ಮ ಮಾಡಬೇಕು. ನಾವು ಯಾವ ಥರ ದವಸ ಧಾನ್ಯಗಳನ್ನ ಮಾಡಬೇಕು ಅಂತಂದಂಬದು ರೈತರಾದ್ಮೇಲೆ ಜೀವನ ಹೆಂಗಿರುತ್ತೆ ಅಂತಂದೇಳಿ ಫಸ್ಟು ಅವನ್ನೆಲ್ಲವನ್ನ ಪೂಜೆ ಮಾಡಬೇಕು. ಒಂದು ಕರೆ ಕಂಬಳಿ ಅದೆಲ್ಲನ ರೆಡಿ ಮಾಡಿ ಇಕ್ಕು. ಕರ್ಬತ್ತೀನಿ ಅನ್ನ ನಾನು. ಯಾತತ್ತೋ ಶಾಸ್ತ್ರ ಮಾಡ್ತಾರೆ ಏನು ಅದೇನು ಅಂದಂಗೆ. ಒಳ್ಳಕ್ಕಿ ಒಯ್ಯೋದಂತೆ, ಚಕ್ರ ಗೂಟ ನಿಲ್ಸೋದು, ಭತ್ತ ಒಳ್ಳೆಯೋದು, ಯಾತೆತ್ತ ಮಾಡ್ತಾರೆ. ಇಲ್ಲಗನ ಹೋಗಿ ಮದುವೆ ಆಗಿ ಬರೋರು ಸುಮ್ಮನೆ ಆಗ್ತಾರೆ. ಆತದು ಯಾವ ಶಾಸ್ತ್ರನೆಲ್ಲ ಯಾತಿಲ್ಲ. ಮನೆ ತಾಗ ಮಾಡೋ ಮದುವೆ ಶಾಸ್ತ್ರಗಳು ಮಾಡಿ ಮಾಡಿ ಸಾಕಾಗಿ ಹೋಗುತ್ತೆ. ಬಾಟ್ಲಾಗತ್ತ ಹಂಗೇನೆ ಸಾಕಪ್ಪ ಸಾಕು ಅನ್ನಿಸ್ತೈತಿ. ನಮ್ಮ ಮತ್ತೆ ಒಂದು ಹೇಳೋದಕ್ಕೂ ಅದು ಇದು ಒಂದು ಅಂತಂದೇಳಿ ಬೇಡ. ಸುತ್ತಾರಮ್ಮ ಶಾತಮ್ಮ ಏನೇನು ಜೋಡಿಸಿದೀಯ ನೋಡೋಣ. ಜಲ್ದು ನಾವು ಹೋಗ್ಬೇಕು, ಎಲ್ಲೆಲ್ಗ ಹೋಗ್ಬೇಕಾಗಿತ್ತು. ನಿಮ್ಮ ಮತ್ತೆ ಬಂದು ಒಳ್ಳಕ್ಕಿ ಒಯ್ಬೇಕು, ಬರ್ರಿ ಹೋಗಿ ಅಂತಂದೇಳಿ ಕರಿಯಕ್ಕೆ ಬಂತು. ಹಂಗಾಗಿ ನಾ ಹೆಂಗೆ ಹೋಗೋದು ಅಂತಂದೇಳಿ ಬಂದ್ವಿ. ಬಾ ಸರ ನಾ ಆಲೇ ಹೇಳಿ ಬಂದಿದ್ದೀನಿ. ನಾನು ಸಸಿಗೆ ಎಲ್ಲನ ರೆಡಿ ಮಾಡಿರ್ತಾಳೆ, ಬರ್ರಿ ಜಲ್ದು ಹೋಗಿರಂತೆ ಅಂತಂದಂತು. ನೀನು ನೋಡಿರಲಿಲ್ಲ ಯಾತು ರೆಡಿ ಮಾಡಿಲ್ವಲ್ಲಮ್ಮ? ಯಾಕೆ ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ, ನೀವು ಬತ್ತಿದ್ದಂಗೆ ಕೊಡೋಣ ಅಂತಂದೇಳಿ ತಡಿ ತತ್ತೀನಿ. ಸರ ತಾಂಬಾರೆ ಒಳ್ಳು ಒಣಕೆ, ಆಮೇಲಿಂದ ನಾ ಹೂವು ಅರಿಶಿನ ಕುಂಕುಮ ಎಲ್ಲ ತಾಂಬ ಸರನ. ಎಲ್ಲಮ್ಮ ನನ್ನ ಸೊಸೆ ಎಲ್ಲ ಮಾಡ್ಯಾಳೆ ಅಂತಂದು ಹೇಳ್ತಿದ್ದೆ. ತಾಂಬಿ ಒಂದು ಹಾಸ್ಕೊಂಡು ಕೂಕಣ್ಣದೆಲ್ಲ ಇನ್ನಿದ್ದೆಲ್ಲ ನಾನು ಅದಕ್ಕೆ ಹೇಳಿದ್ದು. ಏಟತ್ತಾದ್ರೆ ಆಗಲ್ಲ, ನಾ ಎಲ್ಗೆ ಹೋಗ್ಬೇಕು ಅಂತಂದು ಹೇಳಿ ಬಸ್ ಬತ್ತೈತೆ ಅಂತಂದಂದರೆ ಹಂಗೆ ಬಾ ಹೋಗೋಣ ಅಂತೆ. 5 ಜನ ಆಗ್ತೀವಿ, ಮುತ್ತೈದೆಯರು ನಾವು 4 ಆಗ್ತೀವಿ ಇಲ್ಲಾಂದರೆ ಅಂತಂದು ಹೇಳಿ ಅಂದೆ. ನೋಡಿರಿ ಆತು ಇಲ್ಲ, ಜಲ್ದಿ ತಗೊಂಬರ್ತಾಯಿರ. ಸರ ಹೇಳ್ರಿ ಅಮ್ಮಣ್ಣಿ. ಮತ್ತೆ ಎಲ್ಲ ತಂದಿಕೈತಿ ಈಗ. ಸರ ಹೇಳ್ರಿ ಮುಂದಕ್ಕೆ ಪೂಜೆ ಮಾಡಿರಿ ಎಲ್ಲರೂ. ಯಾಕಂದ್ರೆ ನೀನೊಂದು ಆಡಳಕ ಸರ್ಜಕ್ಕೆ ನಾವು ಕುಟ್ತೀವಿ. ಇದನ್ನು ಒಳ್ಳ ನಾವು ಕುಟ್ಟಕ್ಕೆ ನಮ್ಗೆ ಆಡೇಳಕ್ಕೆ ಬರಲ್ಲ. ನೀನು ಆಡೇಳು, ನಾವು ಇಬ್ಬರೂ ಕುಟ್ತೀವಿ. ನಾನು ಸುಶೀಲಮ್ಮನ. ಅಲ್ಲ ಕಣೆ, ಒಳ್ಳಕ್ಕಿ ಒಯ್ಯಕ್ಕೆ ಅಂತಂದೇಳಿ ಬಂದಿದ್ದೀರಾ, ಆಡೇಳಕ್ಕೆ ಬರಲ್ಲ ಅಂದರೆ ಅಂತದ್ದು ಒಂದು ಹೇಳ್ರಿ. ನೀವೇನೇ ಸುಮ್ಮನೆ ಎಂಥದನ ಒಂದು ಹೇಳ್ರಿ ಸುಮ್ಮನೆ. ಯಾಕೆ ಒತ್ತೋಗುತ್ತೆ ಸುಮ್ಮನೆ ಹೇಳು. ಯಾವ್ದನ ಒಂದು ಹೇಳು ಸುಮ್ಮನೆ. ಶಾಸ್ತ್ರಕ್ಕೆ ಸರಿಯಾಗಿ ಹೇಳೋದು ಕಲ್ತ್ಕ. ಪೂರ್ತಿ ಏನು ಹೇಳೋಕ್ಕೆ ಬರೋಲ್ಲ. ಈಗಿನ ಕಾಲದಾರಿಗೆ ಯಾರಿಗೂ ಯಾವ್ದನ ಒಂದು ಇಟ್ಟ ಹೇಳು ಶಾಸ್ತ್ರಕ್ಕೆ ಸರಿಯಾಗಿ ಮುಗ್ಸೋಣ. ಸದ್ಯಕ್ಕೆ ಎಲ್ಲನ ಹೋಗಿ ಮದುವೆಗಾರು ಯಾವ ಒಳ್ಳಕ್ಕಿಲ್ಲ ಪಳ್ಳಕ್ಕಿಲ್ಲ. ಈ ನಿಂಗಜ್ಜಿ ಹಂಗೆ ತಾರಟ್ಟೈತೆ. ಒಳ್ಳಕ್ಕಿ ಹೋಗ್ಬೇಕು, ಕಂಬ ನಡೆಸ್ಬೇಕು, ಪೂಜೆ ಮಾಡಬೇಕು ಅಂತಂದು ಹೇಳಿ ಅವೆಲ್ಲ ಏನು ಎಲ್ಲಾರ್ಗೂ ಪೂಜೆ ಅಂತಂದಂಬದು ಮಾಡಿ ನಡಿಯಂಬದು ಚಿತ್ರದಾಗ ಮಾಡೋರು. ಅವೆಲ್ಲ ಯಾತಕ್ಕೆ ಮಾಡ್ತಾರೆ? ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಶಿವನಿಗೆ ಪಾರ್ವತಿಗೆ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ. ಹೇಳಿಗಿದ್ದಮ್ಮ ಒಂದೇ ಒಂದು ನುಡಿ ಹೇಳಿ ಸುಮ್ಮನಾದೆಲ್ಲೇ ಒಂದೊಂದೆರಡ. ಯಾಕೆ ಜೇತಿಗೆ ಹೇಳೋಕ್ಕೆ ಜೇತಿ ಇದ್ದರೆ ಹೇಳ್ಬೋದು, ಒಬ್ಬರೇ ಹೇಳೋಕ್ಕೆ ಬರಲ್ಲ. ಅದು ಅವು ಸೋಬಾನ ಪದಗಳು ಜೋಡಿ ಇಬ್ಬಿಬ್ರು ಹೇಳ್ಬೇಕು, 4 ಆಗಬೇಕು. ಸುಮ್ಮನೆ ಒಬ್ಬರು ಹೇಳಿದ್ರೆ ಏನು ಅವು ಚೆನ್ನಾಗಿ ಅನಿಸಲ್ಲ. ಸುಮ್ಮನೆ ಕೆಲಸನ ಮುಗಿಸ್ಕೊಂಬದ ನೋಡು. ಒಳ್ಳಕ್ಕಿ ಒಯ್ಯುವಾಗ ಒಳಗೇನೆ ಮಾಡ್ತಿದ್ದೆ ಜಾಣಿ, ಸೋ ಎನ್ನೀರೇ ಸೋಬಾನ ಎನ್ನೀರೇ. ಒಳ್ಳಕ್ಕಿ ಒಯ್ಯುವಾಗ ಒಳಗೇನೆ ಮಾಡ್ತಿದ್ದೆ ಜಾಣಿ, ಸೋ ಎನ್ನೀರೇ ಸೋಬಾನ ಎನ್ನೀರೇ. ಎಲ್ಲ ತಂದು ಒಳಕಿಕ್ಕಿ ಒಂಚೂರು ಯಾತನ ಮಾಡಿರ್ಬೇಕೇನೋ ಉಂಡ ಇಲ್ಲ ತಿಂಡಿನ ಯಾತ ಮಾಡಿದೆ. ಯಾವಾಗಮ್ಮ ಯಾಕೆ ಮಾಡಿದ್ಯಾ ಒಂದಿಟ ಕೊಟ್ಟು ಕಳ್ಸೋಗಮ್ಮ ಅವ್ರಿಗೆ. ಎಲೆಡ್ಕೆ ಎಲ್ಲ ಕೊಟ್ಟು ಕಳ್ಸೋಗು. ಬರ್ರಿ ಕುಕ್ಕ ಬರ್ರಿ ಉಂಡು ಹೋಗಿರಂತೆ ಇರ್ತದೆ. ಅಲ್ಲಂತೂ ಯಾತದು ಮಾಡಿರಲಿಲ್ಲ ಏನಿಲ್ಲ. ಬರ್ರಿ ಉಂಡು ಹೋಗಿರಂತೆ.
ಅಲ್ಲ ಕಣೆ ಸುಶೀಲಮ್ಮ, ಯಾತದನ ಮಾಡಿದ್ರೆ ಒಂಬಕ್ಕೆ ಕಳ್ಸು ಅಂತ ಅವಜ್ಜಿ ಹೇಳ್ತೈತೆ. ಸೊಸೆ ನೋಡಿದ್ರೆ ಸುಮ್ಮನೆ ಐತಿ. ಯಾಕನ ಮಾಡಿದ್ರೆ ತಾನೇ ಈಗ ಕಳ್ಸೋದು. ಆಕೆ ಬಾಳೆಹಣ್ಣು ಎಲ್ಲಡಿಕೆ ಕೊಟ್ಟು ಅದೇ ಕಳ್ಸಿಳು. ಬಿಡತ್ಲಾಗ ಹೋಗ್ಲಿ, ಅವಳು ಒಬ್ಬಳೇ ಇನ್ನೇನು ಮಾಡ್ತಾಳೆ. ಇವಜ್ಜಿ ಉಲ್ಡಾಕೆ ಯಾತದು ಮಾಡಂಗಿಲ್ಲ, ಏನಿಲ್ಲ. ಸದ್ಯಕ್ಕೆ ಆಗ ಕೆಲಸ ಆಗಲಿ, ಮದುವೆ ಅರ್ದು ಏನು ಮಾಡೋಕ್ಕಾಗುತ್ತೆ. ಒಂಬದು ತಿಂಬದು ಏನು ಕಳೆ ಹೋಗಲ್ಲ. ಅವಜ್ಜೇನು ಅಂತದಲ್ಲ, ಮದುವೆ ಆದ್ಮೇಲೆ ಆದ್ರೂ ಕರೆದು ಒಂಬಕ್ಕೆ ಕಾಣ್ತದು. ಯಾತದು ಮಾಡಿಲ್ದಿದ್ರು ಗೊತ್ತು. ಸಾಯಂಕಾಲಕ್ಕೆ ಯಾತದನ ಮಾಡ್ತಾರೆ. ನೀನು ಒಳಗೆ ಹೋಗ್ಬೇಕಾದ್ರೂ ಚಪ್ರ ಗೂಟ ನಿಲ್ಲಿಸ್ಬೇಕಾದವು ಯಾತದ್ ಮಾಡ್ತಾರೆ. ನೀನು ಆಗ್ಲಲ್ಲ ಏನು ಮದುವೆ ಮನೆಗೆ ಏನು ಅದೇ ಅಂದು ಇದೆ. ಒಬ್ಬರೇ ಇಬ್ಬರೇ ಮಸ್ತ ಜನ ಬರ್ತಿರ್ತಾರೆ. ಸುಮ್ಮನೆ ಕಿರ್ರಿ ಹತ್ಲಾಗತ್ತ. ನಾವು ಅಯ್ಯಮ್ಮನ ಮಾಡಿ ಇದ್ದ ಉಂಡು ಬರತಕ್ಕನ ಕುಕಮಕ್ಕಾಗ್ತಿರ್ಲಿಲ್ಲ, ಏನಿಲ್ಲ. ಸದ್ಯಕ್ಕೆ ಏನು ಅವಜ್ಜಿ ಬಂದು ಹಂಗೇನೆ ಬಲಂತ ಮಾಡ್ತಾವೆ. ಅದಕ್ಕಾಗಿನ ಓದಿ ಬಿಡತ್ಲಾಗತ್ತ. ಏನು ಶುಭ ಕಾರ್ಯ ಮಾಡೋದು ಅಂತಂದೇಳಿ ನಂದು ತಗದಿ ಹೊಲ್ದಕ್ಕೆ ಹೋಗ್ತೀನಿ ನಾನು. ಅಡುಗೆನ ಆಗಿತ್ತಮ್ಮ, ಉಂಡಿಲ್ದ್ರೆ ಬರ್ರಿ ಉಂಡು ಹೋಗಿರೈತಿ. ಬೇಡ್ತಾಗಿ ನಾವು ಹೋಗ್ಬೇಕು ಅಂತಂದೇಳಿ ಹೊಲ್ಟಿದ್ವಿ. ಏನು ಅವಜ್ಜಿ ಬಂದು ಬಲಂತ ಮಾಡ್ತೇವೆ. ಎಲ್ಲ ರೆಡಿ ಮಾಡಿ ನನ್ನ ಸೊಸೆ ಏನು 5:09 ಆಗುತ್ತೆ, ಮುಗಿಸ್ಕೆಟ್ ಹೋಗಿರುತ್ತೆ. ಬುರ್ರಮ್ಮನಿ ಇರ್ರಿ, ಇವತ್ತೇನು ಎಲ್ಗೂ ಹೋಗ್ಬೇಡ್ರಿ ಮದುವೆ ಅಂತಂದಂತು. ಇವತ್ತು ಇದ್ದು ನಾಳೆ ಇದ್ದು 2-3 ದಿನ ಕೆಲಸ ಕೆಡುತ್ತೆ ಅಂತಂದೇಳಿ ಇಲ್ಲ ಇವತ್ತು ಹೋಗಿ ಸಾಯಂಕಾಲ ಬರ್ತೀವಿ ಅಂತಂದೇಳಿ ಹೇಳಿ ಬಂದು ಹೋಗ್ತಿ ಕಣೆ ಸುಶೀಲಮ್ಮ. ನಾವು ಇಲ್ಲಿ ನಿಂತ್ಕೊಂಡು ಒಟ್ಟು ಓದ್ತೋಕೈತೆ. ಹೋಗು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೂರಾಗೆ ಮದುವೆ ಮಾಡಬೇಕು ಅಂತಂದರೆ ಒಂದು ಚಪ್ರ ಗೂಟ ನಿಲ್ಲಿಸ್ಬೇಕಂದ್ರೂ ಪೂಜೆ ಮಾಡಬೇಕು, ಒಳ್ಳಕ್ಕಿ ಒಯ್ಬೇಕು, ಆಸೆ ಹಚ್ಚಬೇಕು, ಅರಿಶಿನ ಎಣ್ಣೆ ಹಾಕಬೇಕು, ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಅದೇ ಓಡೋಗಿ ಮದುವೆಗಾರ ಯಾತದು ಇರೋದಿಲ್ಲ. ಹಂಗೆ ಆಗ್ತಾರೆ. ಈಗ ಮನೆ ಮುಂದೆ ಮದುವೆ ಮಾಡೋರು ಇವನ್ನೆಲ್ಲ ಮಾಡ್ತಾರೆ. ಇನ್ನು ನಮ್ಮ ಒಳ್ಳೆಗೆ ಈ ಶಾಸ್ತ್ರಗಳೆಲ್ಲ ನಡೀತಿದ್ದಾವೆ. ನಿಮ್ಮೂರಾಗೂ ಹಿಂಗೆ ಇನ್ನೂ ನಡೀತಾ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.